ಅಸ್ಸಲಾಂ ಅಲೈಕುಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಸ್ಟೇಟ್ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತಹ ತೃತೀಯ ಭಾಷೆ ಆಗಿರುವಂತಹ ಹಿಂದಿ. ಈ ಪುಸ್ತಕದ ಸಂಬಂಧಪಟ್ಟಂತಹ ಪಾಠವನ್ನು ನಾನಿವತ್ತು ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ 10ನೇ ತರಗತಿಯ ಸ್ಟೇಟ್ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತಹ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ಎಲ್ಲ ಗದ್ಯಗಳನ್ನು ನಾನಿವತ್ತು ನಿಮಗೆ ವಿವರಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವುದೇ ಲೆಸನ್ ಏನಾದರೂ ಡೌಟ್ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೂ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ. ನೀವು ನನಗೆ ಕಾಲ್ ಮಾಡ್ಬೋದು. ಏನೇ ಡೌಟ್ ಇದ್ದರೂ ನೀವಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಹಾಗೆ ನೀವೇನೇ ಡೌಟ್ ಇದ್ರೂ ಯಾವುದೇ ಲೆಸನ್ ಆಗಿರಲಿ, 10ನೇ ತರಗತಿ ಅಷ್ಟೇ ಅಂತಲ್ಲ, CBSE ಸ್ಟೇಟ್ ಹಾಗೂ ICSE ಸಿಲೆಬಸ್ಸಿಗೆ ಸಂಬಂಧಪಟ್ಟಂತಹ ಕನ್ನಡ ಹಾಗೂ ಹಿಂದಿ ತರಗತಿಗಳಿಗೆ ಯಾವುದೇ ಪಾಠ ಆಗಿದ್ರೂ ನೀವು ನನಗೆ ಕಮೆಂಟ್ ಮಾಡಿ. ನಾನು ಅದನ್ನು ಅರ್ಥ ಮಾಡಿಸೋಕ್ಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನವನ್ನು ಮಾಡ್ತೇನೆ. ಸೊ ಇವತ್ತು ನನ್ನ ಮೊದಲನೇ ಪಾಠ ಮಾತೃಭೂಮಿ. ನನ್ನ ಪ್ರೀತಿಯ ಮಕ್ಕಳೇ, ನಾನು ಮೊದಲೇ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಬೋರ್ಡನ್ನು ಯೂಸ್ ಮಾಡೋದಿಲ್ಲ. ನಾನು ಜಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ನಿಮಗೆ ಟಾಪಿಕ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೀವು ಟಾಪಿಕನ್ನು ಅರ್ಥ ಮಾಡ್ಕೊಂಡಲೇ ಬೈ ಹಾರ್ಟ್ ಮಾಡಿಕೊಂಡು ನಾನು ಕ್ವಶನ್ ಆನ್ಸರ್ಸ್ ಬರೀತೀನಿ ಅಂದರೆ ಖಂಡಿತ ಇಟ್ ಈಸ್ ಎ ರಾಂಗ್ ಮೆಥಡ್. ಇದು ತಪ್ಪು. ಈ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾನಿವತ್ತು ಯಾವುದೇ ಕಾರಣಕ್ಕೂ ಬೋರ್ಡನ್ನು ಯೂಸ್ ಮಾಡೋದಿಲ್ಲ. ಎಕ್ಸ್ಪ್ಲನೇಷನ್ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೇಟ್ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಕ್ಕಳಿಗೆ ಹಿಂದಿ ಕಂಪ್ಲೀಟಾಗಿ ಹಿಂದಿಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಹಾಗಾಗಿ ನಾನು ಹಿಂದಿ ಮತ್ತು ಕನ್ನಡ ಎರಡರಲ್ಲೂ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ಅರ್ಥ ಆಗುತ್ತೆ. ಸೊ ಹಾಗಾಗಿ ನನ್ನ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೊ ಮಾತೃಭೂಮಿ ಇದನ್ನು ಲೆಸನ್ ಬರ್ದಿಂತಾರೋ ಭಗವತಿ ಶರ್ಮಾ. ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್, ಅಮರೋं की जननी तुमको शत शत बार प्रणाम. मातृभू शत शत बार प्रणाम, तेरे उर्मे शहीद गांधी बुद्ध और राम. मातृभू शत शत बार प्रणाम. हरे भरे हैं खेत सुहाने, फल फूलों से युक्त वन उपवन, तेरे अंदर भरा हुआ है खनिजों का कितना व्यापक धन. मुक्त हस्त से तू बांट रही है सुख संपत्ति धन धाम. मातृभू शत शत बार प्रणाम. एक हाथ में न्याय पताका, ज्ञान दीप दूसरे हाथ में, जग का रूप बदल दे है माँ, कोटि कोटि हम आज साथ में. गूंज उठ जय हिंद नाद से सकल नगर और ग्राम. ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್. ಇಲ್ಲಿ ಕವಿಗಳು ತನ್ನ ಮಾತೃಭೂಮಿ ಬಗ್ಗೆ ಇರುವಂತಹ ಅಭಿಮಾನವನ್ನು ಶಬ್ದಗಳ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಮಾತೃಭೂ ಶತ್ ಶತ್ ಬಾರ್ ಪ್ರಣಾಮ್ ಅಂದರೆ ನಿನಗೆ ನೂರು ನಮನಗಳು, ನೂರು ನಮನಗಳು. ನಿನಗೆ ಒಂದಲ್ಲ ಎರಡಲ್ಲ ನೂರುಗಳು ನಮನಗಳು. ಅಮರೋं की ಜನನಿ, ಎಷ್ಟೋ ಅಮರ ವೀರರನ್ನು ನನಗೆ ನೀವು ಕೊಟ್ಟಿದ್ದೀಯಾ. तुमको शत शत बार प्रणाम. मातृभू शत शत बार प्रणाम. तेरे उर में शहीद गांधी बुद्ध और राम. तेरे उर में ಶಹೀದ್ ಗಾಂಧಿ ಬುದ್ಧ और ರಾಮ್. ನಿನ್ನಲ್ಲಿ ಗಾಂಧಿ ಬುದ್ಧ ರಾಮ ಅನ್ನುವಂತಹ ವ್ಯಕ್ತಿಗಳಿದ್ದಾರೆ. ವ್ಯಕ್ತಿಗಳನ್ನು ನೀನು ನಮಗೆ ಕೊಟ್ಟಿದ್ದೀಯಾ. ನಿನಗೆ ಶತ ಶತ ಪ್ರಣಾಮಗಳು. ಮಾತೃಭೂ ತುಜೆ ಶತ ಶತ ಬಾರ್ ಪ್ರಣಾಮ್. ಹರೇ ಭರೇ ಹೇ ಖೇತ್ ಸುಹಾನೆ, ಹಸಿರುತನ, ಎಲ್ಲೂ ನೋಡಿದ್ರೂ ಹಸಿರಿಂದ ಕೂಡಿರುವಂತಹ ಹೊಲ ಗದ್ದೆಗಳು ಕಣ್ಣಿಗೆ ಅದೊಂದು ಹಬ್ಬವನ್ನು ನೀಡುತ್ತೆ. ಫಲ್ ಫೂಲೋನ್ಸೆ ಯುತ್ ವನ್ ಉಪವನ್, ಫಲಗಳಿಂದ, ಹೂಗಳಿಂದ, ಹಣ್ಣುಗಳಿಂದ ಕೂಡಿದೆ ವನ ಹಾಗೂ ಉಪವನಗಳು, ತೋಟಗಳು, ಮೈದಾನಗಳು ಹೂ ಹಣ್ಣುಗಳಿಂದ ಕೂಡಿದೆ. ತೇರೆ ಅಂದರ್ ಭರಾ ಹೂವಾ ಹೇ, ನಿನ್ನ ಒಳಗೆ ತುಂಬಿದೆ ಖನಿಜೋಂಕ ಕಿತ್ನಾ ವ್ಯಾಪಕದ, ಖನಿಜಗಳಿಂದ ನೀನು ತನ್ನನ್ನು ತಾನು ತುಂಬಿಸ್ಕೊಂಡಿದ್ಯಾ. ಅದನ್ನು ಮುಕ್ತ ಹಸ್ತಗಳಿಂದ ನಮ್ಮನ್ನು ಹಂಚುತ್ತಾ ಇದೆಯಾ. ಖನಿಜೋಂಕ ವ್ಯಾಪಕ ಧನ್, ಖನಿಜಗಳನ್ನು ಅಪಾರವಾದಂತಹ ಸಂಪತ್ತನ್ನು ನಿನ್ನ ಒಳಗಡೆ ಇಟ್ಕೊಂಡಿದ್ದೀಯಾ. ಮುಕ್ತ ಹಸ್ತ ಸೇತು ಬಾಟ ರಹಿ ಹೇ, ಮುಕ್ತವಾದ ಹಸ್ತಗಳಿಂದ ನೀನು ಅದನ್ನು ಹಂಚುತ್ತಾ ಇದೆಯಾ. ಸುಖ ಸಂಪತ್ತಿ ಧನಧಾಮ್, ಸುಖ ಸಂಪತ್ತಿ ಧನವನ್ನು ನೀನು ಮುಕ್ತ ಹಸ್ತಗಳಿಂದ ನಿಸ್ವಾರ್ಥದಿಂದ, ಯಾವುದೇ ಸ್ವಾರ್ಥವಿಲ್ಲದೆ ನೀನು ನಮಗೆ ಹಂಚುತ್ತಾ ಇದೆಯಾ. ಮಾತೃಭೂ ತುಜೆ ಶತ್ ಶತ್ ಬಾರ್ ಪ್ರಣಾಮ್.
ಮಾತೃಭೂಮಿ ನಿನಗೆ ಶತ ನಮನಗಳು. ಏಕ ಹಾತ್ ಮೇ ನ್ಯಾಯ ಪತಾಕ, ಒಂದು ಕೈಯಲ್ಲಿ ನ್ಯಾಯದ ಪತಾಕೆಯನ್ನು ಇಟ್ಕೊಂಡಿದ್ಯಾ. ದೂಸರೆ ಹಾತ್ ಮೇ ಜ್ಞಾನ ದೀಪ್, ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವನ್ನು ಇಟ್ಕೊಂಡಿದ್ದೀಯಾ. ಜಗಕ ರೂಪ್ ಬದಲ್ದೇ ಹೇಮಾ, ಈ ಜಗದ ರೂಪವನ್ನು ನೀನು ಬದಲಾಯಿಸು ಬಿಡು ಓ ನನ್ನ ತಾಯಿ. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ, ಇವತ್ತು ನಿನ್ನ ಜೊತೆಲಿ ನಾವು ಕೋಟಿ ಕೋಟಿ ಜನರಿದ್ದೇವೆ. ಗೂಂಜ್ ಉಠಾ ಹೇ ಜೈ ಕಾ ಹಿಂದ್ ನಾದ್, ಜೈ ಹಿಂದ್ ನಾದ್, ಎಲ್ಲ ಕಡೆನೂ ಜೈ ಹಿಂದ್ ಅನ್ನುವಂಥ ಒಂದು ನಾದವು ಗೂಂಜುತ್ತಾ ಇದೆ. ಸಕಲ ನಗರ ಅವ್ರ ಗ್ರಾಮ, ಎಲ್ಲ ನಗರಗಳಲ್ಲೂ ಗ್ರಾಮಗಳಲ್ಲೂ ಜೈ ಹಿಂದ್ ಎಂಬ ನಾದವು ಹರಿದಾಡ್ತಾ ಇದೆ. ಮಾತೃಭೂಮಿ ತುಜೆ ಶತ ಬಾರ್ ಪ್ರಣಾಮ್, ಮಾತೃಭೂಮಿ ನಿನಗೆ ಪ್ರಣಾಮಗಳು. ಸೊ ತುಂಬ ಸಿಂಪಲ್ಲಾಗಿ ಪದ್ಯವನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಖಂಡಿತ ನಿಮಗೆ ಪದ್ಯ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಪದ್ಯವನ್ನು ಓದಿ ನೀವು 1 ಮಾರ್ಕ್ಸ್ ಪಡ್ಕೊಂಡ್ರೂ ಕೂಡ ನಾನು ಮಾಡಿರುವಂತಹ ವಿಡಿಯೋ ನಾನು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.